ನಮ್ಮ ಮೂರನೇ ರೂಲು ಏನಂತ ಹೇಳಿದ್ರೆ ರೇ ವಿಚ್ ಇಸ್ ಗೋಯಿಂಗ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಕಡೆ ಹೋಗೋಂಗೆ ಕಾಣುವಂತ ಸೆಂಟರ್ ಆಫ್ ಕರ್ವೇಚರ್ ಹೋಗೋಂಗೆ ಕಾಣುವಂತ ರೇ ಅಲ್ವಾ, ಅದು ಆಕ್ಚುಲ್ ಆಗಿ ಹೋಗಲ್ಲ, ಹೋಗಂಗ್ ಕಾಣುತ್ತೆ ಈ ರೀತಿಯಲ್ಲಿ, ಸರಿನಾ? ಸೊ ಇಂಥ ಹೋಗೋಂಗ್ ಕಾಣುವಂತ ರೇ ಏನಾಗುತ್ತೆ, ಅದೇ ದಿಕ್ಕಲ್ಲಿ ವಾಪಸ್ ಹೋಗುತ್ತೆ. ಇಲ್ಲೂ ಕೂಡ ಅದೇನೇನೆ, ಏನು ವ್ಯತ್ಯಾಸ ಬರಲ್ಲ, ಆಯ್ತಾ? ಸೊ ಇದ್ರ ಪ್ರೂಫ್ ಅದು ಇದೆ ಎಲ್ಲ ನಮ್ಮ ರೇ ಡಯಾಗ್ರಾಮ್ ಅಲ್ಲಿ ನೋಡೋಣ. ಸೊ ಮೊದಲಿದಾಗಿ 15 ಸೆಂಟಿಮೀಟರ್ ಅಂತ ಲೈನ್ ಎಳೆದು 3 ಸೆಂಟಿಮೀಟರ್ ಅಪಾರ್ಟ್ 3 ಡಾಟ್ ಹಿಡಿಬೇಕು, 3 ಚಿಕ್ಕೆ. ಸೊ ಒಂದ್ ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ಒಂದು ಆರ್ಕ್ ಡ್ರಾ ಮಾಡಬೇಕು. ಸೊ ಬೇಸಿಕಲಿ 6 ಸೆಂಟಿಮೀಟರ್ ಅಂತ ಒಂದು ಗೆರೆ ಎಳೆಯೋದು, ಪಾರ್ಟ್ ಆಫ್ ದ ಸರ್ಕಲ್ ಆರ್ಕ್ ಅಲ್ವಾ? ಸೊ ಇಲ್ಲಿ ಯಾವ್ದು ರಿಫ್ಲೆಕ್ಟಿಂಗ್ ಯಾವ್ದು ನಾನ್ ರಿಫ್ಲೆಕ್ಟಿಂಗು, ಹಿಂದೆ ಬರುವಂತ ಅದು ಅಲ್ವಾ, ಅದು ನಿಮ್ಮ ಹಿಂದಿನ ಭಾಗ. ಸೊ ಆ ಕಡೆ ನಿಮ್ಮ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ಇರುವಂತದ್ದು ಅಲ್ವಾ? ಸೊ ಇವ್ ನೀವು ಸ್ಕೇಲ್ ಹೇಗೆ ಹಿಡ್ಕೊಬೇಕು ಅಂತ ಹೇಳಿದ್ರೆ ಪೂರಾ ಸೆಂಟರ್ ಆಫ್ ಕರ್ವೇಚರ್ ವರ್ಗೂ ಹಿಡ್ಕೊಂಡು ನೋಡ್ಬೇಕು ನೀವು. ಸೊ ಒಂದು ಸೀದಾ ಸಾಲಿಡ್ ಲೈನ್ ಎಳಿಬೇಕು, ಅದಾದ್ಮೇಲೆ ಡಾಟೆಡ್ ಲೈನ್. ಸೊ ಡಾಟೆಡ್ ಲೈನ್ ಇಂಡಿಕೇಟ್ಸ್ ಇಮ್ಯಾಜಿನರಿ ಲೈನ್. ಸೊ a ray which is going towards center of curvature ಏನಾಗುತ್ತೆ, ಇಟ್ ವಿಲ್ ಕಮ್ ಬ್ಯಾಕ್ ಇನ್ ದ ಸೇಮ್ ಡೈರೆಕ್ಷನ್. ಅಷ್ಟೇ, ಇದೆ ನಿಮ್ಮ ಚಿತ್ರ. ಪ್ರೂಫ್ ಅಂತ ಹೇಳಿದ್ರೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ತು ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿದ್ರೆ ಅದೇ ನಿಮ್ಮ ಪ್ರೂಫ್ ಅಷ್ಟೇನೆ. ಸೊ ಪರ್ಪೆಂಡಿಕ್ಯುಲರ್, ಅಲ್ಲಿ ನಿಮ್ಮ ಟ್ಯಾಂಜೆಂಟ್ ಬರುತ್ತೆ, ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಲೈನ್ ಟು ದ ಇನ್ಸಿಡೆಂಟ್ ರೇ ಅಂಡ್ ದ ರಿಫ್ಲೆಕ್ಟೆಡ್ ರೇ. ಸೊ ಅದೇ ಲೈನು ನಿಮ್ಮ ನಾರ್ಮಲ್ ಕೂಡ. ಸೊ ಆಲ್ ಆಫ್ ಇಟ್ ಪುಟ್ ಟುಗೆದರ್ ಇಸ್ ದಿಸ್ ಡಯಾಗ್ರಾಮ್. ಇದೆ ನಿಮ್ಮ ಪ್ರೂಫ್ ಅಷ್ಟೇ, ಆಯ್ತಾ? ಸೊ ಇದನ್ನ ನೀವೇ ಸ್ವಂತ ಮಾಡಿ ಪ್ರೂಫ್ ಮಾಡಿ. ಸೊ ಸೇಮ್ ಲಾಜಿಕ್. ಮತ್ತೆ ಇದು ಡ್ಯಾಶ್ ಲೈನ್ ಅಂತ ಹೇಳೋದು ಮರಿಬೇಡಿ. ಇಟ್ ಇಂಪ್ಲೈಸ್ ಇಮ್ಯಾಜಿನರಿ. ಇದು ನಿಮ್ಮ ಸಾಲಿಡ್ ಲೈನ್ ವಿಚ್ ಇಸ್ ರಿಯಲ್ ಅಲ್ವಾ? ಆಕ್ಚುಲ್ ರೇ ಈ ರೀತಿಯಲ್ಲಿ ಓಡಾಡ್ತಾ ಇದೆ.